ದ್ರೌಪದಿ ಮುಡಿ ಬಿಚ್ಚಿದಾಗ ಭಾರತದ ಕತೆ ಪ್ರಾರಂಭವಾಯಿತು. ದ್ರೌಪದಿ ಮುಡಿ ಕಟ್ಟಿದಾಗ ಭಾರತದ ಕತೆ ಆಯ್ತು ಬಿಡು ದ್ರೌಪದಿ, ವಯಸ್ಸಾಯ್ತು ಬಿಡು. ಕನ್ನಡಿ ಹಿಡಿಸದಷ್ಟು ದಪ್ಪ ಆಗ್ತಿದ್ದೆ. ನೋಡು, ಕಣ್ಣು ಕೆಳಗಡೆ ಕಪ್ಪು ಗೆರೆಗಳು ಮುಡ್ತಾ ಇವೆ, ಹಣೆ ಮೇಲೆ ನಿರಿಗೇನು ಕಾಣ್ತಾ ಇದೆ. ಎಷ್ಟು ಉದ್ದ ಇತ್ತು ಈ ಕೂದಲು, ಈಗ ಗಿಡ್ಡ ಆಗಿದೆ. ನಮ್ಮಮ್ಮ ಹೇಳ್ತಿದ್ಲು, ಈ ನಿನ್ನ ಕೂದಲು ಒಪ್ಪ ಮಾಡೋಕೆ 4 ಮಂದಿ ದಾಸಿಯರು ಬೇಕು ಕಡೆ. ಹೆಣ್ಮಕ್ಕಳಿಗೆ ಉದ್ದ ಕೂದಲ ಇದ್ರೆ ನೋಡೋಕೇನೋ ಚಂದ, ಆದ್ರೆ ಆರೈಕೆ ಮಾಡೋದು ಬಹಳ ಕಷ್ಟ. ಎಣ್ಣೆ ಸ್ನಾನ ಮಾಡು, ಸಿಕ್ ಬಿಡಿಸು, ಜಡೆ ಹೆಣ್ಕೋ. ಎಣ್ಣೆ ಸ್ನಾನ ಮಾಡು, ಸಿಕ್ ಬಿಡಿಸು, ಜಡೆ ಹೆಣ್ಕೋ. ಮುಡಿ ಕಟ್ಟೋದು ಅಂದ್ರೆ ನಂಗೆ ತುಂಬಾ ಬೇಜಾರು. ತಲೆ ಹಿಂದೆ ಹಾಗೆ ಕೂದಲು ಹರಡಿ ನವಿಲಿನ ಥರ ಓಡಾಡೋದು ಅಂದ್ರೆ ನಂಗೆ ತುಂಬಾ ಇಷ್ಟ. ಅಮ್ಮ ಹೇಳ್ತಿದ್ಲು, ಏಯ್ ಹೆಣ್ಮಕ್ಳು ಹಾಗೆಲ್ಲ ಕೂದಲು ಬಿಟ್ಕೊಂಡು ಓಡಾಡಬಾರ್ದು. ಯಾಕಮ್ಮ ಓಡಾಡಬಾರ್ದು? ಅದು ಮನೆತನಕ್ಕೆ ಒಳ್ಳೇದಲ್ಲ. ಹೋಗಮ್ಮ ಹೋಗು, ನೀನೊಬ್ಳು. ಯಾರು ಹೇಳಿದ್ದು ನಿನ್ಗಿದೆಲ್ಲ ಕಂದೆ ಪುರಾಣ? ನಮ್ಮಮ್ಮ ಹೇಳಿದ್ಲು. ನಿಜ ಹೇಳ್ತೀನಿ, ನಮ್ಗೆಲ್ಲ ಈ ಅಮ್ಮಗಳೇ ನಿಜವಾದ ಗುಮ್ಮಗಳು. ಹಾಗೆ ನಡಿಬೇಡ್ವೆ ನಿನ್ ಹುಡುಗಿ. ಹಾಗೆ ಜಿಗಿಬೇಡ್ವೆ ನಿನ್ ಹುಡುಗಿ. ಹಾಗೆ ಕುಣಿಬೇಡ್ವೆ ನಿನ್ ಹುಡುಗಿ. ನಿನ್ ಹುಡುಗಿ ಕತ್ಲಾದ್ರೆ ಅಮ್ಮನ್ ಸೆರೆ ಹಿಡ್ಕೊಂಡು ಓಡಾಡೋ ಆ ದುಷ್ಟದುಮ್ನ ಹುಡುಗ. ರಾತ್ರಿ ಆದ್ರೆ ಥಳ ಥಳ ಹೊಳೆಯೋ ನಕ್ಷತ್ರಗಳನ್ನ ನೋಡ್ತಾ, ನನ್ನ ಕಡೆಗೆ ಕೈ ಚಾಚೋ ಆಕಾಶನ ನೋಡ್ತಾ, ಉಪ್ಪರಿಗೆ ಮೇಲೆ ಒಬ್ಬಳೆ ತಡರಾತ್ರಿವರೆಗೂ ಅಡ್ಡಾಡೋ ನಾನು ಹುಡುಗಿ.